ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಚಳುವಳಿಯ ಆ ಸಂದರ್ಭ ಏನಿತ್ತು, ನಾವಿವತ್ತು ಆ ಚಳುವಳಿಯನ್ನು ಸ್ಮರಣೆ ಮಾಡಿಕೊಳ್ಳುವಂಥದ್ದು ಬಹಳ ಅವಶ್ಯಕತೆ ಇದೆ. ಸೂರ್ಯ ಮುಳುಗದ ಸಾಮ್ರಾಜ್ಯ, ಬ್ರಿಟಿಷ್ ಸಾಮ್ರಾಜ್ಯವನ್ನು ದೊಡ್ಡ ದೊಡ್ಡ ಅರಮನೆಗಳಲ್ಲಿ ಕೂತು ಎದುರಿಸೋದಕ್ಕಾಗಲಿಲ್ಲ. ರಾಜ ಮಹಾರಾಜರ ಕೈಲಿ ಬ್ರಿಟಿಷರನ್ನ ಎದುರಿಸೋದಕ್ಕಾಗಲಿಲ್ಲ. ಭಾಳ ಸಿರಿವಂತರು ಕೂಡ ಅವ್ರನ್ನ ಎದುರಾಕೊಳ್ಳೋಕ್ಕಾಗಲಿಲ್ಲ. ಆದರೆ ಮಹಾತ್ಮ ಗಾಂಧೀಜಿ ಇಂಥದ್ದೊಂದು ಪುಟ್ಟ ಮಣ್ಣಿನ ಗುಡಿಸಲಲ್ಲಿ ಕೂತ್ಕೊಂಡು, ವಾರ್ಧಾದ ಈ ಆಶ್ರಮದಲ್ಲಿ ಕೂತ್ಕೊಂಡು ಇಡೀ ದೇಶಕ್ಕೆ ಸಂದೇಶ ಕೊಡ್ತಾ ಇದ್ರು. ಆ ಸಂತ ಆಡುವ ಮಾತು ಇಡೀ ದೇಶ ಕಿವಿಯರಳಿಸಿ ಕೇಳುವಂತಿರ್ತಾ ಇತ್ತು. ಯಾಕೆಂದರೆ ಆತನೊಳಗಡೆ ಇದ್ದಂಥ ಪ್ರಾಮಾಣಿಕತೆ ಅಂಥದ್ದು. ನಾವಿವತ್ತು ಮಹಾತ್ಮ ಗಾಂಧೀಜಿಯವರ ವಾರ್ಧಾ ಆಶ್ರಮದಲ್ಲಿದ್ದೀವಿ. ಇದರ ಒಳಗಡೆ ಹೋದರೆ ಗಾಂಧೀಜಿಯವರು ತಮಗಾಗಿ ನಿರ್ಮಿಸಿಕೊಂಡಂಥ ಟಾಯ್ಲೆಟ್ ಇದೆ. ಗಾಂಧೀಜಿಯವರು ಇಲ್ಲಿ ಮಲ್ಕೊಳ್ತಾ ಇದ್ದಂಥ ಮಂಚ ಇದೆ. ಗಾಂಧೀಜಿಯವರು ಇಲ್ಲಿ ಓಡಾಡಿದಂಥ ಈ ಒಂದು ಪವಿತ್ರವಾದ ನೆಲ ಇದೆ. ಸೊ ಇದು ಇಡೀ ಜಗತ್ತಿಗೆ ಸತ್ಯ, ಅಹಿಂಸೆ, ಶಾಂತಿ, ಮಾನವ ಪ್ರೇಮ ಇವುಗಳನ್ನು ಜಗತ್ತಿಗೆ ಬೋಧಿಸಿದ ಜಾಗ ಇದಾಗಿದೆ. ಮಹಾರಾಷ್ಟ್ರದಲ್ಲಿ ಚಮನ್ಲಾಲ್ ಬಜಾಜ್ ಅವರು ಮಹಾತ್ಮ ಗಾಂಧೀಜಿಯವರಿಗೆ ಮತ್ತು ಅವರ ಆಶ್ರಮದ ಪರಿಕಲ್ಪನೆಗೆ ಅಂತ ಬಿಟ್ಟುಕೊಟ್ಟ ಜಾಗ. ಬಹುಶಃ ವಿನೋಬಾ ಭಾವೆಯವರು ಮಹಾತ್ಮ ಗಾಂಧೀಜಿಯವರ ಆಧ್ಯಾತ್ಮಿಕ ವಾರಸುದಾರರು. ಅವರು ಕೂಡ ನಡೆದಾಡಿ ಈ ಭೂಮಿಯನ್ನು ತುಂಬ ಪವಿತ್ರಗೊಳಿಸಿದ್ದಾರೆ. ಈ ನೆಲದಲ್ಲಿ ನಿಂತು ಭೂದಾನ ಚಳುವಳಿಯಂತಹ ಚಳುವಳಿಯ ಪರಿಕಲ್ಪನೆಯನ್ನು ರೂಪಿಸಿದ್ದಾರೆ. ಇಂತಹ ಅದ್ಭುತವಾದ ಜಾಗಕ್ಕೆ ನಾವಿವತ್ತು ಬಂದಿದ್ದೀವಿ ಅನ್ನೋದ್ರ ಸಂಗತಿ. ಸಾಧ್ಯ ಆದರೆ ಯಾವತ್ತಾದರೂ ಜೀವನದಲ್ಲೊಮ್ಮೆ ಈ ಗಾಂಧೀಜಿಯವರ ಆಶ್ರಮಕ್ಕೊಮ್ಮೆ ಭೇಟಿ ಕೊಡಿ. ಮಹಾರಾಷ್ಟ್ರ ಕಡೆ ಬಂದಾಗ ಗಾಂಧೀಜಿಯವರ ವಾರ್ಧಾಗೆ ಬನ್ನಿ. ಕುವೆಂಪು ಅವರು ಬರೀತಾರೆ, ಮರೆವುದೆಂಥ ಭುವನ ಗೌರವ ಮಹಾತ್ಮನಂ ಸ್ವಾತಂತ್ರ್ಯದೀ ಸುಪ್ರಭಾತದಲ್ಲಿ, ಹೆಜ್ಜೆ ಹೆಜ್ಜೆ ನಿಡಿದು ಕೈ ಹಿಡಿದು ನೆಡೆಗಲಿಸಿ ಬಿಡುಗಡೆಗೆ ತಂದ ಆ ತಂದೆಯಲ್ಲಿ, ಎಲ್ಲಿ ಅವನೆಲ್ಲಿ ನಿಚ್ಚವೂ ನಮ್ಮೆದೆಯ ನಂಜನಿಂಠುವ ನೀಲಕಂಠನೆಲ್ಲಿ, ಜನಮನದ ಹಗೆತನದ ರೋಷ ಹಲಾಹಲದಿ ಹಾಲುದಿಸಿ ಬರುವಂತೆ ಮೂಡಿಬಂದೆ, ಕ್ರಿಸ್ತ ಬುದ್ಧರ ಮೈತ್ರಿಯಂ ಸಾಧಿಸುತ್ತೆ ವಿಶ್ವಸೇವಕರ ಪಂಕ್ತಿಯಲ್ಲಿ ನಿಂದೆ, ಇಂದಿನುತ್ಸವ ಕೆಮ್ಮನ್ನುಳಿದೆಲ್ಲಿಗೆ ಹೋದೆ, ಹೇ ಸ್ವಾತಂತ್ರ್ಯ ಕನ್ಯೆಯಂ ಪಡೆದ ತಂದೆ, ಹೇ ಸ್ವಾತಂತ್ರ್ಯ ಕನ್ಯೆಯಂ ಪಡೆದ ತಂದೆ. ಗಾಂಧೀಜಿ ಸ್ವಾತಂತ್ರ್ಯ ಬಂದಾಗ ಕೆಂಪು ಕೋಟೆ ಮೇಲೆ ನಿಂತ್ಕೊಂಡು ಅವರು ತಾನು ಎಲ್ಲರ ಮುಂದೆ ಪ್ರದರ್ಶನಕ್ಕಾಗಿ ನಿಂತ್ಕೊಳ್ಳಿಲ್ಲ. ಕೆಂಪು ಕೋಟೆಯ ಮುಂದೆ ನೆಹರು ಇದ್ದರು, ಪಟೇಲ್ರಿದ್ದರು, ಮೌಲಾನಾ ಆಜಾದ್ ಇದ್ದರು, ದೇಶದ ಅನೇಕ ಕಾಂಗ್ರೆಸ್ ನಾಯಕರಿದ್ದರು. ಅಲ್ಲಿದ್ದ ಲಕ್ಷಾಂತರ ಕಣ್ಣುಗಳು ಹುಡುಕ್ತಾ ಇದ್ದಿದ್ದು ಮಾತ್ರ ಮಹಾತ್ಮ ಗಾಂಧೀಜಿಯನ್ನು. ಆದರೆ ಗಾಂಧಿ ಎಲ್ಲಿದ್ದರು? ಕುವೆಂಪು ಬರೀತಾರೆ, ಅವನಿಲ್ಲಿಲ್ಲ ಅಲ್ಲಿ ದೂರದಲ್ಲಿ, ದಾರಿದ್ರ್ಯ ದುಃಖ ದೈನ್ಯ ದನಮದಗಳೊಡನೆ ವಾದಿಸುತ್ತೆ ಬೋಧಿಸುತ್ತೆ ಕರುಣೆಯಂ ಸಾಧಿಸುತ್ತೆ, ಭಕ್ತಿಯಂ ದೇವನಂ ಪ್ರಾರ್ಥಿಸುತ್ತೆ, ನಿರಶನ ವ್ರತನಿಷ್ಠನಾಗಿಹನು ನೋಡಲ್ಲಿ ಧರ್ಮಶಕ್ತಿಯ ಕೃಪೆಯನ್ನಾರ್ಜಿಸುತ್ತೆ. ಈ ಮಾತುಗಳನ್ನು ಬರಿತಾ ಕುವೆಂಪು ಕಣ್ಣೀರು ಹಾಕಿರಬಹುದು. ಯಾಕೆ ಅಂತಂದರೆ ಗಾಂಧೀಜಿ ಅಹಂಕಾರದಿಂದ ಪರಸ್ಪರ ಕಿತ್ತಾಡ್ತಾ ನಂಧರ್ಮ ನಿಂಧರ್ಮ ಅಂತ ಒಡೆದಾಡ್ತಿದ್ದ ಜನಗಳಿಗೆ ಶಾಂತಿ ಹೇಳೋದಕ್ಕೋಸ್ಕರ, ಅಲ್ಲಿ ಆಗ್ತಾ ಇದ್ದಂಥ ಹಿಂಸೆಯನ್ನು ತುಡಿಯೋದಕ್ಕೋಸ್ಕರ ಈ ದೇಶದ ಸ್ವಾತಂತ್ರ್ಯ ಸಂಭ್ರಮದಲ್ಲಿ ಭಾಗವಹಿಸಲಿಲ್ಲ. ಬದಲಿಗೆ ಅವತ್ತು ಬಂಗಾಳದಲ್ಲಿ ಉಪವಾಸ ಕೂತ್ಕೊಂಡು ಶಾಂತಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ರು, ಶಾಂತಿಯ ಹರಕೆಯನ್ನು ಸಲ್ಲಿಸ್ತಾ ಇದ್ರು. ಅಂತ ಮಹಾಪುರುಷ ತಪಸ್ಸು ಮಾಡಿದಂಥ ತಪೋನೆಲ ಇದು. ಸಾಧ್ಯವಾದರೆ ಪ್ರತಿಯೊಬ್ಬರೂ ಕೂಡ ಬಂದು ಈ ನೆಲವನ್ನು ಮುಟ್ಟಿ ನಮಸ್ಕಾರ ಮಾಡುವಂಥ ಕೆಲಸ ಮಾಡೋಣ. ಗಾಂಧೀಜಿಯವರ ಆದರ್ಶವನ್ನು ನಮ್ಮ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಚಳುವಳಿಯ ಆ ಸಂದರ್ಭ ಏನಿತ್ತು, ನಾವಿವತ್ತು ಆ ಚಳುವಳಿಯನ್ನು ಸ್ಮರಣೆ ಮಾಡಿಕೊಳ್ಳುವಂಥದ್ದು ಬಹಳ ಅವಶ್ಯಕತೆ ಇದೆ. ಸೂರ್ಯ ಮುಳುಗದ ಸಾಮ್ರಾಜ್ಯ, ಬ್ರಿಟಿಷ್ ಸಾಮ್ರಾಜ್ಯವನ್ನು ದೊಡ್ಡ ದೊಡ್ಡ ಅರಮನೆಗಳಲ್ಲಿ ಕೂತು ಎದುರಿಸೋದಕ್ಕಾಗಲಿಲ್ಲ. ರಾಜ ಮಹಾರಾಜರ ಕೈಲಿ ಬ್ರಿಟಿಷರನ್ನ ಎದುರಿಸೋದಕ್ಕಾಗಲಿಲ್ಲ. ಭಾಳ ಸಿರಿವಂತರು ಕೂಡ ಅವ್ರನ್ನ ಎದುರಾಕೊಳ್ಳೋಕ್ಕಾಗಲಿಲ್ಲ. ಆದರೆ ಮಹಾತ್ಮ ಗಾಂಧೀಜಿ ಇಂಥದ್ದೊಂದು ಪುಟ್ಟ ಮಣ್ಣಿನ ಗುಡಿಸಲಲ್ಲಿ ಕೂತ್ಕೊಂಡು, ವಾರ್ಧಾದ ಈ ಆಶ್ರಮದಲ್ಲಿ ಕೂತ್ಕೊಂಡು ಇಡೀ ದೇಶಕ್ಕೆ ಸಂದೇಶ ಕೊಡ್ತಾ ಇದ್ರು. ಆ ಸಂತ ಆಡುವ ಮಾತು ಇಡೀ ದೇಶ ಕಿವಿಯರಳಿಸಿ ಕೇಳುವಂತಿರ್ತಾ ಇತ್ತು. ಯಾಕೆಂದರೆ ಆತನೊಳಗಡೆ ಇದ್ದಂಥ ಪ್ರಾಮಾಣಿಕತೆ ಅಂಥದ್ದು. ನಾವಿವತ್ತು ಮಹಾತ್ಮ ಗಾಂಧೀಜಿಯವರ ವಾರ್ಧಾ ಆಶ್ರಮದಲ್ಲಿದ್ದೀವಿ. ಇದರ ಒಳಗಡೆ ಹೋದರೆ ಗಾಂಧೀಜಿಯವರು ತಮಗಾಗಿ ನಿರ್ಮಿಸಿಕೊಂಡಂಥ ಟಾಯ್ಲೆಟ್ ಇದೆ. ಗಾಂಧೀಜಿಯವರು ಇಲ್ಲಿ ಮಲ್ಕೊಳ್ತಾ ಇದ್ದಂಥ ಮಂಚ ಇದೆ. ಗಾಂಧೀಜಿಯವರು ಇಲ್ಲಿ ಓಡಾಡಿದಂಥ ಈ ಒಂದು ಪವಿತ್ರವಾದ ನೆಲ ಇದೆ. ಸೊ ಇದು ಇಡೀ ಜಗತ್ತಿಗೆ ಸತ್ಯ, ಅಹಿಂಸೆ, ಶಾಂತಿ, ಮಾನವ ಪ್ರೇಮ ಇವುಗಳನ್ನು ಜಗತ್ತಿಗೆ ಬೋಧಿಸಿದ ಜಾಗ ಇದಾಗಿದೆ. ಮಹಾರಾಷ್ಟ್ರದಲ್ಲಿ ಚಮನ್ಲಾಲ್ ಬಜಾಜ್ ಅವರು ಮಹಾತ್ಮ ಗಾಂಧೀಜಿಯವರಿಗೆ ಮತ್ತು ಅವರ ಆಶ್ರಮದ ಪರಿಕಲ್ಪನೆಗೆ ಅಂತ ಬಿಟ್ಟುಕೊಟ್ಟ ಜಾಗ. ಬಹುಶಃ ವಿನೋಬಾ ಭಾವೆಯವರು ಮಹಾತ್ಮ ಗಾಂಧೀಜಿಯವರ ಆಧ್ಯಾತ್ಮಿಕ ವಾರಸುದಾರರು.
ಅವರು ಕೂಡ ನಡೆದಾಡಿ ಈ ಭೂಮಿಯನ್ನು ತುಂಬ ಪವಿತ್ರಗೊಳಿಸಿದ್ದಾರೆ. ಈ ನೆಲದಲ್ಲಿ ನಿಂತು ಭೂದಾನ ಚಳುವಳಿಯಂತಹ ಚಳುವಳಿಯ ಪರಿಕಲ್ಪನೆಯನ್ನು ರೂಪಿಸಿದ್ದಾರೆ. ಇಂತಹ ಅದ್ಭುತವಾದ ಜಾಗಕ್ಕೆ ನಾವಿವತ್ತು ಬಂದಿದ್ದೀವಿ ಅನ್ನೋದೇ ಸಂಗತಿ. ಸಾಧ್ಯ ಆದರೆ ಯಾವತ್ತಾದರೂ ಜೀವನದಲ್ಲೊಮ್ಮೆ ಈ ಗಾಂಧೀಜಿಯವರ ಆಶ್ರಮಕ್ಕೊಮ್ಮೆ ಭೇಟಿ ಕೊಡಿ. ಮಹಾರಾಷ್ಟ್ರ ಕಡೆ ಬಂದಾಗ ಗಾಂಧೀಜಿಯವರ ವಾರ್ಧರಾಗಿ ಬನ್ನಿ. ಕುವೆಂಪು ಅವರು ಬರೀತಾರೆ, ಮರೆವುದೆಂತ ಭುವನ ಗೌರವ ಮಹಾತ್ಮನಂ ಸ್ವಾತಂತ್ರ್ಯದೀ ಸುಪ್ರಭಾತದಲ್ಲಿ, ಹೆಜ್ಜೆ ಹೆಜ್ಜೆ ನಿಡಿದು ಕೈ ಹಿಡಿದು ನೆಡೆಗಲಿಸಿ ಬಿಡುಗಡೆಗೆ ತಂದ ಆ ತಂದೆಯಲ್ಲಿ, ಎಲ್ಲಿ ಅವನೆಲ್ಲಿ ನಿಚ್ಚವೂ ನಮ್ಮೆದೆಯ ನಂಜನಿಂಠುವ ನೀಲಕಂಠನೆಲ್ಲಿ, ಜನಮನದ ಹಗೆತನದ ರೋಷ ಹಲಾಹಲದಿ ಹಾಲುದಿಸಿ ಬರುವಂತೆ ಮೂಡಿಬಂದೆ, ಕ್ರಿಸ್ತ ಬುದ್ಧರ ಮೈತ್ರಿಯಂ ಸಾಧಿಸುತ್ತೆ ವಿಶ್ವಸೇವಕರ ಪಂಕ್ತಿಯಲ್ಲಿ ನಿಂದೆ, ಇಂದಿನುತ್ಸವ ಕೆಮ್ಮನ್ನುಳಿದೆಲ್ಲಿಗೆ ಹೋದೆ, ಹೇ ಸ್ವಾತಂತ್ರ್ಯ ಕನ್ಯೆಯಂ ಪಡೆದ ತಂದೆ, ಹೇ ಸ್ವಾತಂತ್ರ್ಯ ಕನ್ಯೆಯಂ ಪಡೆದ ತಂದೆ. ಗಾಂಧೀಜಿ ಸ್ವಾತಂತ್ರ್ಯ ಬಂದಾಗ ಕೆಂಪು ಕೋಟೆ ಮೇಲೆ ನಿಂತ್ಕೊಂಡು ಅವರು ತಾನು ಎಲ್ಲರ ಮುಂದೆ ಪ್ರದರ್ಶನಕ್ಕಾಗಿ ನಿಂತ್ಕೊಳ್ಳಿಲ್ಲ. ಕೆಂಪು ಕೋಟೆಯ ಮುಂದೆ ನೆಹರು ಇದ್ರು, ಪಟೇಲ್ರಿದ್ರು, ಮೌಲಾನಾ ಆಜಾದ್ ಇದ್ರು, ದೇಶದ ಅನೇಕ ಕಾಂಗ್ರೆಸ್ ನಾಯಕರಿದ್ರು. ಅಲ್ಲಿದ್ದ ಲಕ್ಷಾಂತರ ಕಣ್ಣುಗಳು ಹುಡುಕ್ತಾ ಇದ್ದಿದ್ದು ಮಾತ್ರ ಮಹಾತ್ಮ ಗಾಂಧೀಜಿಯನ್ನ. ಆದರೆ ಗಾಂಧಿ ಎಲ್ಲಿದ್ರು? ಕುವೆಂಪು ಬರೀತಾರೆ, ಅವನಿಲ್ಲಿಲ್ಲ ಅಲ್ಲಿ ದೂರದಲ್ಲಿ, ದಾರಿದ್ರ್ಯ ದುಃಖ ದೈನ್ಯ ದನಮದಗಳೊಡನೆ ವಾದಿಸುತ್ತೆ ಬೋಧಿಸುತ್ತೆ, ಕರುಣೆಯಂ ಸಾಧಿಸುತ್ತೆ, ಭಕ್ತಿಯಂ ದೇವನಂ ಪ್ರಾರ್ಥಿಸುತ್ತೆ, ನಿರಶನ ವ್ರತನಿಷ್ಠನಾಗಿಹನು ನೋಡಲ್ಲಿ, ಧರ್ಮಶಕ್ತಿಯ ಕೃಪೆಯನ್ನಾರ್ಜಿಸುತ್ತೆ. ಈ ಮಾತುಗಳನ್ನು ಬರಿತಾ ಕುವೆಂಪು ಕಣ್ಣೀರು ಹಾಕಿರಬಹುದು. ಯಾಕೆ ಅಂತಂದರೆ ಗಾಂಧೀಜಿ ಅಹಂಕಾರದಿಂದ ಪರಸ್ಪರ ಕಿತ್ತಾಡ್ತಾ ನಂಧರ್ಮ ನಿಂಧರ್ಮ ಅಂತ ಒಡೆದಾಡ್ತಿದ್ದ ಜನಗಳಿಗೆ ಶಾಂತಿ ಹೇಳೋದಕ್ಕೋಸ್ಕರ, ಅಲ್ಲಿ ಆಗ್ತಾ ಇದ್ದಂಥ ಹಿಂಸೆಯನ್ನು ತುಡಿಯೋದಕ್ಕೋಸ್ಕರ ಈ ದೇಶದ ಸ್ವಾತಂತ್ರ್ಯ ಸಂಭ್ರಮದಲ್ಲಿ ಭಾಗವಹಿಸಲಿಲ್ಲ. ಬದಲಿಗೆ ಅವತ್ತು ಬಂಗಾಳದಲ್ಲಿ ಉಪವಾಸ ಕೂತ್ಕೊಂಡು ಶಾಂತಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ರು, ಶಾಂತಿಯ ಹರಕೆಯನ್ನು ಸಲ್ಲಿಸ್ತಾ ಇದ್ರು. ಅಂತ ಮಹಾಪುರುಷ ತಪಸ್ಸು ಮಾಡಿದಂಥ ತಪೋನೆಲ ಇದು. ಸಾಧ್ಯವಾದರೆ ಪ್ರತಿಯೊಬ್ಬರೂ ಕೂಡ ಬಂದು ಈ ನೆಲವನ್ನು ಮುಟ್ಟಿ ನಮಸ್ಕಾರ ಮಾಡುವಂಥ ಕೆಲಸ ಮಾಡೋಣ. ಗಾಂಧೀಜಿಯವರ